ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಸ ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಇವತ್ತೇನಪ್ಪ ಅನ್ಬಾಕ್ಸ್ ಮಾಡ್ತೇವೆ ಕೆ ಅನ್ನೋದಾದರೆ ನೋಡ್ರಿ ಇಲ್ಲಿ. ಸೊ ಇನ್ಫಿನಿಕ್ಸ್ ಅವ್ರ ಕಡೆಯಿಂದ ಮತ್ತೊಂದು ಸ್ಮಾರ್ಟ್ಫೋನ್ನ ಕಳಿಸ್ಕೊಟ್ಟಿದ್ದಾರೆ, ಹಾಟ್ 20 5G. ಸೊ ಇದು 5G ಡಿವೈಸು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಣ ಪಟ್ ಅಂತ ಹೇಳ್ಬಿಟ್ಟು ಇದರ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಇದರ ಫೀಚರ್ಸ್ ಏನೇನು, ಗೇಮರ್ಸ್ಗೆ ಯಾವ ಥರ ಇದು ಬೆನಿಫಿಟ್ಟು, ಅದರಲ್ಲೂ ಬಜೆಟ್ ಫ್ರೆಂಡ್ಲಿ ಡಿವೈಸ್ ಒಂದು ಯಾರಾದರೂ ನೋಡ್ತಿದ್ರೆ ಸೊ ಯಾಕೆ ಇದನ್ನು ಚೂಸ್ ಮಾಡಬೇಕು, ಆ್ಯಂಡ್ ನನಗೆ ಏನೇನೆಲ್ಲ ಇಷ್ಟ ಆಯಿತು ಆ್ಯಂಡ್ ಏನೇನೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕಾಗಿತ್ತು, ಏನೇನು ನನಗೆ ಇಷ್ಟ ಆಗಿಲ್ಲ, ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಕ್ಸ್ನ ಮುಂದ್ಗಡೆ ಈ ಥರ ಇದೆ. ಸೊ ಬ್ರ್ಯಾಂಡಿಂಗ್ ಇದೆ ಇನ್ಫಿನಿಕ್ಸ್ ಆ್ಯಂಡ್ ಅದ್ರ ಜೊತೆಗೆ ಹಾಟ್ 20 5G ಅಂತ ಇದೆ. ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಡೆಮೆನ್ಸಿಟಿ 810. ಯೂಶಲ್ ಆಗಿ ಗೇಮಿಂಗ್ ಡಿವೈಸಸ್ ಎಲ್ಲದಕ್ಕೂ 90 Hz ರಿಫ್ರೆಶ್ ರೇಟ್ ಬಂದರೆ ಓಕೆ, ಗೇಮ್ ಆಡೋದು ಸ್ಮೂತ್ ಆಗಿರುತ್ತೆ ಅಂತ ಹೇಳ್ಬೋದಾಗಿತ್ತು. ಬಟ್ ಇದ್ರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬಜೆಟಲ್ಲಿ 120 Hz ರಿಫ್ರೆಶ್ ರೇಟ್ ಕೊಡ್ತಾವ್ರೆ ಆ್ಯಂಡ್ 180 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೊಡ್ತಾ ಇದ್ದಾರೆ. ಜಾಸ್ತಿ ಗೇಮ್ಸ್ ಆಡೋರ್ಗಂತೂ ವರದಾನ. ಸದ್ಯಕ್ಕೆ ಅದು ಹೈಲೈಟ್ ಆದರೆ ಅದ್ರ ಜೊತೆಗೆ ಕೆಲವೊಂದು ವಿಷಯಗಳಿದ್ದಾವೆ ನನಗೊಂದು ಚೂರು ಬೇಜಾರು ಮಾಡಿದ್ದು, ಅದೇನೇನು ಅಂತಲೂ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸ್ಮಾರ್ಟ್ಫೋನು ವಿತ್ ಕವರ್ ಹಿಂಗಿದೆ, ಪಟ್ ಅಂತ ಹೇಳ್ಬಿಟ್ಟು ತೆಗೆದುಬಿಡೋಣ. ತೆಗೆದಿದ್ದೆ ಓಕೆ. ಹಿಂದ್ಗಡೆ ಒಂದು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ. ಮುಂದ್ಗಡೆಯಿಂದ ಈ ಥರ ಇದೆ. ಸೊ ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಡಿವೈಸು ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. ಸೊ ಚಾರ್ಜರ್ ಕೊಟ್ಟಿದ್ದಾರೆ, ಐ ಥಿಂಕ್ 18 ವಾಟ್ಸ್ನ ಫಾಸ್ಟ್ ಚಾರ್ಜರ್ ಇರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಸಿಮ್ ಇಜೆಕ್ಟರ್ ಟೂಲ್ ಇದೆ, ಅದಾದಮೇಲೆ ಕೆಲವು ಪೇಪರ್ಸ್ ಅವು ಇವು ಇದ್ದಾವೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸಿಲಿಕಾನ್ ಕೇಸ್ ಕೂಡ ಕೊಡ್ತಾರೆ. ಓಕೆ, ಒಂದು ಲೆವೆಲ್ಗೆ ಕೆಲಸ ಮಾಡುತ್ತೆ, ಸಾಕು ನಮಗೆ. ಕೇಸ್ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ಆ್ಯಂಡ್ ಸ್ಟಾರ್ಟ್ ಕೂಡ ಮಾಡಿದ್ದೀನಿ, ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಅನ್ಬಾಕ್ಸಿಂಗ್ ಎಲ್ಲ ಮಾಡಿದ್ಮೇಲೆ ಡಿವೈಸ್ ಯಾವ ಥರ ಇದೆ ಅಂತ ತೋರಿಸ್ಬಿಟ್ಟು ಗೇಮ್ ಆಡ್ತೀನಿ. ಗೇಮ್ ಮಾಡಿಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ ನಾನು. ಬಟ್ ಅದಕ್ಕಿಂತ ಮುಂಚೆ ಮೇಲೆ ಇದ್ರ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇದೊಂದು 5G ಡಿವೈಸು. ಸೊ ಕಂಪ್ಲೀಟ್ 5G ಬ್ಯಾಂಡ್ಸ್ಗಳೇನಿದ್ದಾವೆ ಎಲ್ಲದೂ ಸಪೋರ್ಟ್ ಮಾಡುತ್ತಂತೆ ಅಂತ ಹೇಳಿದ್ದಾರೆ. ಸೊ ಒಂದು ಬಜೆಟಲ್ಲಿ ಈ ಥರ ಒಂದು ಡಿವೈಸು ಐ ಥಿಂಕ್ ವರ್ತ್ ಅಂತ ನನಗನ್ನಿಸ್ತು. ಇದ್ರ ಲಾಂಚಿಂಗ್ ಪ್ರೈಸ್ ಬಂದ್ಬಿಟ್ಟು ಬರೀ 11,999 ರೂಪಾಯಿ. ಸೊ 12,000ಕ್ಕೆಲ್ಲ ನಿಮಗೆ ಒಂದು 5G ಹ್ಯಾಂಡ್ಸೆಟ್ ಸಿಗುತ್ತೆ. ರ್ಯಾಮು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ರು ಅಂತ ಅನಿಸುತ್ತೆ. ಬರೀ 4GB ರ್ಯಾಮ್ ಕೊಟ್ಟಿದ್ದಾರೆ ಆ್ಯಂಡ್ 66GB ಸ್ಟೋರೇಜ್. ರ್ಯಾಮ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು ಅಪ್ ಟು 7GB. ಸೊ ಅದು ವರ್ಚುವಲ್ ರ್ಯಾಮ್ ಆಗಿರುತ್ತೆ ನಿಮಗೆ. ನನಗೆ ಕೇಳಿದರೆ ಪರ್ಸ್ನಲಿ ಇನಿಷಿಯಲ್ ಇಂಪ್ರೆಷನ್ಸು ಇನ್ನೊಂದು ಚೂರು ರ್ಯಾಮ್ ಜಾಸ್ತಿ ಕೊಟ್ಟಿದ್ರೆ, ಅಟ್ಲೀಸ್ಟ್ ಒಂದು 6GB ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇನ್ನೂ ಈಸಿಯಾಗಿ ಚೆನ್ನಾಗಿ ಗೇಮ್ ಮಾಡ್ಬೋದಿತ್ತು. ಸೊ ಗೇಮಿಂಗ್ಗೆ ಅಂತಲೇ ಗೇಮಿಂಗ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ಮೇಲೆ ಡಿವೈಸ್ಗಳನ್ನ ಲಾಂಚ್ ಮಾಡಿದ್ಮೇಲೆ ರ್ಯಾಮ್ ಮೇಲಂತೂ ಖಂಡಿತ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಸೊ ಒಂದು ಬಜೆಟಲ್ಲಿ ಎಲ್ಲದೂ ಕೊಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ. ಸೊ ಇದ್ರ ಪರ್ಫಾರ್ಮೆನ್ಸ್ ನೋಡೋಣ ಹೇಗಿರುತ್ತೆ ಏನ್ಕತೆ ಅಂತ ಗೇಮ್ ಆದ್ಮೇಲೆ ಗೊತ್ತಾಗುತ್ತೆ, ಇವೆಲ್ಲ ಜಡ್ಜ್ ಮಾಡೋದು ಬೇಡ. 5000 mAh ಬ್ಯಾಟ್ರಿ ಇದೆ ಆ್ಯಂಡ್ ಅದ್ರ ಜೊತೆಗೆ ಬಾಕ್ಸ್ನಲ್ಲೇ ನಿಮಗೆ 18 ವ್ಯಾಟ್ಸ್ನ ಫಾಸ್ಟ್ ಚಾರ್ಜರ್ ಸಿಕ್ಬಿಡುತ್ತೆ. ಸೊ ಆರಾಮಾಗಿ ಬೇಗ ಚಾರ್ಜ್ ಆಗುತ್ತೆ, ಅದರಲ್ಲಿ ಏನು ಮಾತೇ ಇಲ್ಲ. ಸೊ ಒಂದ್ಸರಿ ನೀವು ನೋಡೋದಾದ್ರೆ ಯಾವ ಥರ ಇದೆ ಅಂತ. ಸೊ ನನಗೇನು ಅಷ್ಟೊಂದು ಲ್ಯಾಗು ಗೀಗು ಅಂತ ಏನು ಅನಿಸ್ಲಿಲ್ಲ, ಫುಲ್ ಸ್ಮೂತಾಗಿದೆ. ಸೊ ನೋಡೋಣಂತೆ, ಬನ್ನಿ ಪಟ್ ಅಂತ ಫ್ರೀ ಫೈರ್ ಸ್ವಿಚ್ ಆಗೋಣ. ಮುಂಚೆಯಿಂದನೂ ನನ್ನ ಫಾಲೋ ಮಾಡ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ, ಇನ್ಫಿನಿಕ್ಸ್ನ ಯಾವುದೇ ಡಿವೈಸ್ ನಾನು ಅನ್ಬಾಕ್ಸ್ ಮಾಡಿದ್ರು ಅದನ್ನಲ್ಲಿ ಹಾಟ್ ಸೀರೀಸ್ ಏನಿದ್ದಾವೆ ಸೊ ಅವೆಲ್ಲ ಒಂಥರ ಹಾಟ್ ಪೀಸ್ ಆಫ್ ಕೇಕ್ ಇದ್ದಂಗೆ. ಸೊ ತುಂಬಾ ವ್ಯಾಲ್ಯೂ ಫಾರ್ ಮನಿ ವರ್ತು ಅಂತ ನನಗನ್ಸುತ್ತೆ. ಆಲ್ಮೋಸ್ಟ್ 2 ದಿನದಿಂದ ನಾನು ಈ ಡಿವೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಈ ಗೇಮಿಂಗ್ ರಿವ್ಯೂ ಮಾಡ್ತಿರೋದು. ಫುಲ್ HD ಪ್ಲಸ್ ರೆಸಲ್ಯೂಷನ್ನ ಡಿಸ್ಪ್ಲೇ ಇದೆ ಆ್ಯಂಡ್ ಅದ್ರ ಜೊತೆಗೆ ಟಚ್ ಸ್ಯಾಂಪ್ಲಿಂಗ್ ರೇಟು 180 Hz. ಅದಾದಮೇಲೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ರಿಫ್ರೆಶ್ ರೇಟು 120 Hz ಅಂದ್ಬಿಟ್ಟು. ನಿಜವಾಗ್ಲೂ ಹೇಳಬೇಕಂದ್ರೆ ಗೇಮ್ ಆಡಬೇಕಾದ್ರೆ ಆ ಡಿಫ್ರೆನ್ಸ್ ಫೀಲ್ ಆಗುತ್ತೆ, ಆ ಸ್ಮೂತ್ನೆಸ್ ಫೀಲ್ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ನಾನು ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಇನ್ಫಿನಿಕ್ಸ್ ಡಿವೈಸಸ್ಸಲ್ಲಿ ಒಂದು ಡಾರ್ಲಿಂಗ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಸೊ ಇದೊಂದು ಗೇಮ್ ಬೂಸ್ಟ್ ಟೆಕ್ನಾಲಜಿ. ಸೊ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿಯಿಂದ ನಾವು ಆಡೋ ಗೇಮಿಂಗ್ ಎಕ್ಸ್ಪೀರಿಯನ್ಸು ಇನ್ನೂ ಇಂಪ್ರೂವ್ ಆಗುತ್ತೆ, ಇನ್ನೂ ಸ್ಮೂತ್ ಆಗಿರುತ್ತೆ. ಸ್ಕ್ರೀನ್ ಲ್ಯಾಗು, ವೇರ್ ಆ್ಯಂಡ್ ಟೇರು ಇವು ಯಾವೂ ಇರೋದಿಲ್ಲ. ಸಿನಿಮಾ ನೋಡ್ಬೇಕಾದ್ರೂ ಅಷ್ಟೇ 6.6 ಇಂಚಸ್ನ ದೊಡ್ಡ ಡಿಸ್ಪ್ಲೇ ಇದೆ ಆ್ಯಂಡ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇರೋದ್ರಿಂದ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇಷ್ಟೊತ್ತು ಗೇಮ್ ಆಡೋದನ್ನ ನೀವೇ ನೋಡಿದ್ರಿ. ಸೊ ನನಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಗೇಮ್ ಆಡೋದ್ರಲ್ಲಿ. ಸೊ ಅಂಡ್ ಅದ್ರ ಜೊತೆಗೆ ಬರೀ ಗೇಮ್ ಆಡೋಕ್ಕೆ ಅಂತಲೇ ತುಂಬ ಜನ ತೊಗೊಳೋದಿಲ್ಲ ಮೊಬೈಲ್ನ, ಕಾಲ್ಸಿಗೆ ತೊಗೋತಾರೆ. ಆಮೇಲೆ ಮೂವೀಸ್ ನೋಡೋ ಇಂಟ್ರೆಸ್ಟ್ ಇರೋರು ಇರ್ತಾರೆ, ಯೂಟ್ಯೂಬಲ್ಲಿ ಕಂಟೆಂಟ್ ನೋಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ತುಂಬ ಜನಕ್ಕೆ. ಸೊ ಎಲ್ಲದಕ್ಕೂ ಒಂದು ಹೋಲ್ ಪ್ಯಾಕೇಜ್ ಅಂತ ಅನ್ಬೋದು. ಒಂಥರ ಫ್ಯೂಚರಿಸ್ಟಿಕ್ಕು, ಆಲ್ರೆಡಿ ಹೇಳಿದ್ನಲ್ಲ 5G ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಅಕಸ್ಮಾತ್ 5G ನಿಮ್ಮ ಸಿಟೀಸಲ್ಲೂ ಲಾಂಚ್ ಆದರೆ ಸೊ ನೀವು ಆರಾಮಾಗಿ ಈ ಡಿವೈಸ್ನಲ್ಲಿ 5G ಎಕ್ಸ್ಪೀರಿಯನ್ಸ್ನ ಕೂಡ ಮಾಡ್ಬೋದು. ಅದಕ್ಕೆ ಅಂತ ಸಪ್ರೇಟಾಗಿ ಹೊಸ ಡಿವೈಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಆಶ್ಚರ್ಯದ ವಿಚಾರ ಏನಪ್ಪ ಅಂದರೆ ಬರೀ 12,000ಕ್ಕೆ ಒಂದು 5G ಡಿವೈಸ್ ಸಿಗ್ತಾ ಇದೆ. ಸೊ ವಿತ್ ಆಲ್ ದ ಪ್ಯಾಕೇಜ್ ಲೋಡೆಡ್.
ಬಟ್ ಅಟ್ ದ ಸೇಮ್ ಟೈಮ್ ನಾನು ನಿಮ್ಗೆ ಹೇಳಿದ್ನಲ್ಲ, ರ್ಯಾಮ್ ಒಂದು ಸ್ವಲ್ಪ ಎಲ್ಲೋ ಒಂದು ಕಡಿಮೆ ಆಯಿತು ಅಂತ ಅನ್ನಿಸ್ತು. ಈಗೆಲ್ಲ ಒಂಥರ ಬೇಸಿಕ್ ರ್ಯಾಮ್ಗಳೇ ಒಂದು 6 GB ಇಂದ 8 GB ಕೊಡ್ತಾ ಇದ್ದಾರೆ ಸ್ಮಾರ್ಟ್ ಫೋನ್ಗಳಲ್ಲಿ. ಬಟ್ ಇದ್ರಲ್ಲಿ ಬರೀ 4 GB ಕೊಟ್ಟಿರೋದು ಸ್ವಲ್ಪ ಆಶ್ಚರ್ಯ. ಇನ್ನೊಂಚೂರು ಜಾಸ್ತಿ ಕೊಡಬೇಕಾಗಿತ್ತು. ಬಟ್ ಏನು ಮಾಡೋಕ್ಕಲ್ಲ, ಪ್ರೈಸ್ನು ಕೂಡ ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ ನಾವು. ಅವ್ರು ಆಫರ್ ಮಾಡ್ತಿರೋ ಪ್ರೈಸ್ಗೆ ಒಂದು ಹೋಲ್ ಪ್ಯಾಕೇಜ್ ಆಗಿ ನೋಡಿದ್ರೆ ವರ್ತ್ ದ ಮನಿ ಅಂತ ಅನ್ಸುತ್ತೆ. ಫೈನಲಿ ಕನ್ಕ್ಲೂಷನ್ಗೆ ಬರೋದಾದ್ರೆ ಈ ಡಿವೈಸ್ ಕಂಪ್ಲೀಟ್ಲಿ ವರ್ತ್ ದ ಮನಿ ಅಂತ ಅನ್ಸುತ್ತೆ. ಸೊ ಆರಾಮಾಗಿ ಪರ್ಚೇಸ್ ಮಾಡಬೇಕು ಅಂತ ಇರೋರು, ಈ ಪ್ರೈಸ್ ರೇಂಜಲ್ಲಿ ಡಿವೈಸ್ ನೋಡ್ತಿರೋರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಗುರು ನನಗೆ 5G ಬೇಡ, 5G ಇನ್ನೂ ತುಂಬ ಟೈಮ್ ಇದೆ, ನನಗೆ ಈಗ ಸದ್ಯಕ್ಕೆ ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಡಿವೈಸ್ ಬೇಕು ಅನ್ನೋರು ಆರಾಮಾಗಿ ಬೇರೆ ಆಪ್ಷನ್ನ ನೋಡಬಹುದು. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಈ ನಮ್ಮ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಇಲ್ಲಿವರೆಗೂ ನೋಡಿದ್ದಕ್ಕೆ. ಐ ಹೋಪ್ ಇಷ್ಟ ಆಯಿತು ಅಂತ. ಏನೇ ಫೀಡ್ಬ್ಯಾಕ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಲಾಂಚ್ ಆಗೋದು ಇದು 1 ಡಿಸೆಂಬರಿಂದ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಮರಿದಂಗೆ ಚೆಕ್ಔಟ್ ಮಾಡಿ. ಬಾಯ್, ಟೇಕ್ ಕೇರ್, ಸಿ ಯು. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ.